ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಕಂದಗಲ್ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಸಮಾರಂಭ. ಕಂದಗಲ್ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ದೇಶದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹರ್ಷೋಲ್ಲಾಸದಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ರೈತ ಆವಿಷ್ಕಾರಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀರಾಜ್ ಮಹಮ್ಮದ್ ನದಾಫ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ರಾಷ್ಟ್ರಧ್ವಜವನ್ನು ಭಾವುಕವಾಗಿ ಏರಿಸಿದರು. ರಾಷ್ಟ್ರಗೀತೆಗೂ ಮೊದಲು ಅರಬ್ಬಿ ಶಾಲೆಯ ಶಿಕ್ಷಕರಾದ ದಾವಲಸಾಬ ಬಾಗವಾನ ಅವರು ಅತಿಥಿಯನ್ನು ಸ್ವಾಗತಿಸಿ ಸ್ವಾತಂತ್ರ್ಯದ ಮಹತ್ವದ ಕುರಿತು ಪ್ರೇರಣಾದಾಯಕ ಮಾತುಗಳನ್ನು ಹಂಚಿಕೊಂಡರು. ಶಾಲೆಯ ಶಿಕ್ಷಕಿಯರಾದ ಯಾಸ್ಮಿನ್ ಅವರು ಮಕ್ಕಳಿಗೆ ಪ್ರೋತ್ಸಾಹದ ಸಂದೇಶ ನೀಡಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸಿದರು. ಶಾಲಾ ಮಕ್ಕಳು ದೇಶಭಕ್ತಿ ಮೆರೆದ ಭಾಷಣಗಳು ಮತ್ತು ಮನಮೋಹಕ ದೇಶಭಕ್ತಿ ಗೀತೆಗಳ ಮೂಲಕ ಸಮಾರಂಭವನ್ನು ಇನ್ನಷ್ಟು ಸೊಬಗುಗೊಳಿಸಿದರು. ಮಕ್ಕಳ ಉತ್ಸಾಹ ಮತ್ತು ಕಲಾತ್ಮಕತೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಇಡೀ ಕಾರ್ಯಕ್ರಮ ದೇಶಪ್ರೇಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಗ್ರೌಂಡ್ ರಿಪೋರ್ಟ್, ರೂರಲ್ ನ್ಯೂಸ್, ಕಂದಗಲ್. Chief guests, teachers and parents and all my dear friends, my name is Abdul Rahman Nadav. Today is 15 August and I wish you all a very happy Independence Day. 15 August 1947 we got independence from the British rule. So we celebrating Independence Day on 15 August every year. We should be grateful to our freedom fighters. I am proud to be an Indian. I love my country very much. Thank you. Jai Hind, Jai Bharat. ಮುಖ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಬಿಯಾ ಬಾಗು. ಇಂದು ಆಗಸ್ಟ್ 15 ಮಾರ್ಚ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಆಗಸ್ಟ್ 15, 1947 ಸ್ವಾತಂತ್ರ್ಯವಾಯಿತು. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮದಿಯಾ. ಇಂದು ಆಗಸ್ಟ್ 15 ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. 15 ಆಗಸ್ಟ್ 1947ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರವಾಯಿತು. ನಾವು ಇಂದಿನ ದಿನವನ್ನು ರಾಷ್ಟ್ರಧ್ವಜ ಹಾರಿಸಿ ಗೀತೆಯನ್ನು ಉತ್ಸವಗಳೊಂದಿಗೆ ಆಚರಿಸುತ್ತೇವೆ. ನಾವು ಎಲ್ಲರೂ ಭಾರತೀಯರು. ನಾನು ನನ್ನ ದೇಶವನ್ನು ತುಂಬ ಪ್ರೀತಿಸುತ್ತೇನೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. अस्सलाम वालेकुम, मेरा नाम सफूरा। आप सबको यौम आज़ादी की बहुत बहुत मुबारक हो। 15 अगस्त 1947 ईस्वी को हमारा मुल्क अंग्रेजों की गुलामी से आज़ाद हुआ। ये हमारा कौमी त्यौहार है। इस दिन को हम हमारे शहीदों को याद करते हैं, उनका शुक्र अदा करते हैं। हमको चाहिए कि आपस में मिलजुल कर रहे। इतना कहकर मेरी छोटी सी तकरीर को ख़त्म करने से पहले एक शायरी बोलती हूँ। ये नफरत बुरी है, न पालो इसे। ये नफरत बुरी है, न पालो इसे। दिलों में खली से निकालो इसे। दिलों में खली से निकालो इसे। न तेरा न मेरा न उसका न इसका, ये सबका वतन है, बचा लो इसे। अस्सलाम वालेकुम। जय हिंद, जय भारत। ಮುಖ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಬಿಯಾ ಬಾಗು. ಇಂದು ಆಗಸ್ಟ್ 15 ಮಾರ್ಚ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಆಗಸ್ಟ್ 15, 1947 ಸ್ವಾತಂತ್ರ್ಯವಾಯಿತು. ಜೈ ಹಿಂದ್, ಜೈ ಕರ್ನಾಟಕ. ಕೋಟಿ ಕೋಟಿ ಅನುಗ್ರಹಗಳು ಜಗತ್ತಿಗೆ ಬಂದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಪ್ರವಾಸಿಗಳಿಗೆ ಎಲ್ಲರಿಗೂ ಆ ದೇವನ ಅನಂತ ಅನಂತ ನಮನಗಳು. ಹಿರಿಯರೇ, ಸಹೋದರರೇ, ಊರಿನ ಗಣ್ಯ ವ್ಯಕ್ತಿಗಳೇ, ಇವತ್ತಿನ ದಿವಸ ದೇಶಾದ್ಯಂತ ಸಂಭ್ರಮ ಸಡಗರದಿಂದ ಸ್ವತಂತ್ರವನ್ನು ಆಚರಿಸಿಕೊಂಡವು.
ಇದೀಗ ತಾನೇ ಮುದ್ದು ಮಕ್ಕಳಿಂದ ಭಾಷಣವನ್ನು ಆದೇಶಿಸಿದೆ. ಹಿರಿಯರೇ, ಸಹೋದರರೇ, ಭಾಷಣ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ನಮ್ಮ ದೇಶದ ಒಬ್ಬ ಪೈಲ್ವಾನ್ ಇದ್ದ, ಗಾಮಾ ಪೈಲ್ವಾನ್. ಅಮೆರಿಕಕ್ಕೆ ಹೋಗಿ ಗೆಲುವನ್ನು ಸಾಧಿಸಿಕೊಂಡು ಬಂದ. ಕೆಂಪು ಕೋಟೆಯ ಮೇಲೆ ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಳ್ಳಲಾಯಿತು. ಎದ್ದು ನಿಂತು ಮಾತನಾಡಬೇಕು ಅಂತ ಹೇಳಿದರು ಜನ. ಆಗ ಆ ವ್ಯಕ್ತಿ ಬಂದು ಸ್ಟೇಜ್ ಮುಂದೆ ನಿಂತು ಹೇಳಿದ, ನಾನು ದೇಶಕ್ಕೆ ಕೀರ್ತಿ ತಂದಿದ್ದೇನೆ ಪೈಲ್ವಾನ್ ಆಗಿ, ಆದರೆ ಈ ಸ್ಟೇಜ್ ಮುಂದೆ ನಿಂತಕ್ಕಾಗೋದು ನಮಗಿಲ್ಲ. ಅಂದ್ರೆ ನನಗೆ ಮಾತನಾಡುವಂತ ಶಕ್ತಿ ಸಾಮರ್ಥ್ಯ ಇಲ್ಲ. ಸ್ಟೇಜ್ ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸವೂ ಕೊಡಲ್ಲ. ಅಂತಹ ಜಾಗದಲ್ಲಿ ನಿಂತು ಸಣ್ಣ ಸಣ್ಣ ಮಕ್ಕಳು ತಮ್ಮ ತುಟಿಗಳಿಂದ ಕೆಲವು ವಿಷಯಗಳನ್ನು ಪ್ರಸ್ತಾವನೆ ಮಾಡಿದವು. ಒಂದು ಮಗು ಉರ್ದು ಭಾಷೆಯಲ್ಲಿ ಭಾಷಣ ಮಾಡಿತು. ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟವರು, ತ್ಯಾಗ ಮಾಡಿದವರು, ಬಲಿದಾನ ಕೊಟ್ಟವರು ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ತನ್ನ ಸಣ್ಣ ಸಣ್ಣ ತುಟಿಗಳಿಂದ ಅತ್ಯಂತ ಉತ್ತಮವಾದ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ಕೊನೆಯದಾಗಿ ಒಂದು ಶಾಯರಿಯ ಮೂಲಕ ಹೇಳಿತು, ನಿಮ್ಮ ನಿಮ್ಮ ವೈಯಕ್ತಿಕ ಜಗಳಗಳನ್ನು ಬದಿಗೊತ್ತಿ ನಾವೆಲ್ಲರೂ ಒಂದಾಗಿ ಬಾಳೋಣ ಮತ್ತು ನಾವೆಲ್ಲರೂ ಶಿಕ್ಷಣಕ್ಕಾಗಿ ಒತ್ತು ಕೊಡೋಣ ಅಂತಕ್ಕಂಥ ವಿಷಯವನ್ನು ಕೂಡ ಆ ಮಗು ತನ್ನ ಭಾಷಣದಲ್ಲಿ ಮಾತನಾಡಿತು. ಇದೇ ಸಹೋದರರೇ, ಯಾವುದೋ ಒಂದು ಶಾಲೆ ಮುಂದೆ ಬರಬೇಕು ಅಂತ ಬಯಸಿದರೆ ಅದಕ್ಕೆಲ್ಲ ನಾವೆಲ್ಲ ಸಹಾಯ ಸಹಕಾರ ಮಾಡಬೇಕು. ಸಹಾಯ ಸಹಕಾರ ಮಾಡಿದಾಗ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಹೋದ ವರ್ಷ ಮುಚ್ಚುವಂತ ಸ್ಥಿತಿಯಲ್ಲಿತ್ತು ಶಾಲೆ. ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಮತ್ತೆ ಅದು ಚಿಗುರುಕೊಂಡಿದೆ. ಇನ್ನೂ ಗಿಡ ಆಗಿಲ್ಲ, ಕೊಲೆ ಆಗಿಲ್ಲ. ಆ ರೀತಿ ವ್ಯವಸ್ಥೆ ಮಾಡುವಂತಹದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಉಳಿಸಬೇಕು. ಉಳಿಸಲಿಲ್ಲ ಅಂತ ಹೇಳಿದ್ರೆ ನಮಗಿಂತ ಮೂರ್ಖರು ಮತ್ತೆ ಯಾರು ಇಲ್ಲ, ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಹಿರಿಯರೇ, ಸಹೋದರರೇ, ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಮರು ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ತಲಬುಲ್ ಇಲ್ಮಿ ಫರೀದತುನ್ ಅಲಾ ಕುಲ್ಲಿ ಮುಸ್ಲಿಮ್ ವ ಮುಸ್ಲಿಮತುನ್. ವಿದ್ಯಾಭ್ಯಾಸ ಕಲಿಯುವುದು ಕೇವಲ ಪುರುಷರಿಗೆ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಆದ್ಯತೆ ಕೊಡಲಾಗಿದೆ. ಎಲ್ಲರೂ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಕಲಿಯಬೇಕು. ಈ ದೇಶ ಮುಂದೆ ಸಾಗಬೇಕು ಅಂತ ಏನಾದರೂ ಬಯಸಿದರೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು. ಒಂದು ಹೊತ್ತು ಊಟ ಇಲ್ಲದೆ ಹೋದ್ರೆ ಚಿಂತೆ ಇಲ್ಲ, ವಿದ್ಯೆಗೆ ಅಷ್ಟು ಆದ್ಯತೆ ಕೊಡಬೇಕು. ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಉರ್ದು ಶಾಲೆಯ ಮಕ್ಕಳು ತಮ್ಮ ತಮ್ಮ ತುಟಿಗಳಿಂದ ಸಣ್ಣ ಸಣ್ಣ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ, ದೊಡ್ಡ ದೊಡ್ಡ ವಿಷಯಗಳನ್ನು ಪ್ರಸ್ತಾವನೆ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಆ ಒಂದು ಕಾರಣಕ್ಕಾಗಿ ದೇವರು ಅವರಿಗೆ ಅವರ ಜೀವನದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿ. ವಾಕಿರು ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. लेकिन एक ही दिन मैं इनको बोली, उन्होंने आए तो आधे घंटे के अंदर नल बैठे हमारे स्कूल में। मैं ये कभी भी नहीं भूलती है। पानी का मुझे बहुत तकलीफ हुई थी स्कूल को आए बाद। वो एहसान मुझे ज़िंदगी भर याद रहता है। और हमारे बच्चे भी वो बहुत याद रखते हैं उनके अस्तर। पानी को अस्तर उन्होंने बाप वो बकेट ले को मस्जिद को जाके लेकर आते थे हमारे बच्चे। पूरे वो बकेट धोले गए तक उनके पूरे कपड़े कच्चे हो गए रहते थे, ऐसा बढ़ते थे। मुझे बहुत ख़राब लगता था वो देख को। वो तकलीफ़ समझे हमारे राज मोहम्मद सर, नदाफ सर है। आज ये झंडा चढ़ाने का प्रोग्राम मैं उनके हाथ से कराना चाहता हूँ। आप सब उनका साथ दें।